ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾವು ಬೆಳಿಗ್ಗೆನೆ ಟಿಫನ್ಗೆ ಮಾಡ್ತಾ ಇದ್ದೀವಿ ಕಲ್ತಪ್ಪ. ಇದು ಸೇಮ್ ಇಡ್ಲಿ ಥರನೇ ಇರುತ್ತೆ. ಇದಕ್ಕೆ ಮಂಗಳೂರಲ್ಲಿ ಕಲ್ತಪ್ಪ ಅಂತ ಕರೀತಾರೆ. ಸೊ ಇದರಲ್ಲಿ ಉದ್ದಿನ ಬೇಳೆ ಹಾಗೂ ಸೋಡಾ ಮೊಸರು ಏನೂ ಹಾಕಿರಲ್ಲ. ಇದು ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತಡ ಮಾಡದೆ ಮಾಡೋಣ ಹಾಗಾದರೆ. ನಾನಿಲ್ಲಿ 1.5 ಪಾವಷ್ಟು ಅಕ್ಕಿನ ನೆನೆಸಾಕೊಂಡು ಇಟ್ಕೊಂಡಿದ್ದೀನಿ. ಇದು ಇಡ್ಲಿ ಅಕ್ಕಿ. ನಾನು ರಾತ್ರಿ ನೆನೆಸಿದ್ದೀನಿ. ಇದು ರಾತ್ರಿ ನೆನೆಸೋಷ್ಟು ಏನು ಅವಶ್ಯಕತೆ ಇಲ್ಲ. ಒಂದು 4 to 5 ಅವರ್ಸ್ ಮುಂಚೆ ನೆನೆಸಿಟ್ರೂ ಸಾಕು. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ಕಾಯಿ ಹಾಗೂ ರಾತ್ರಿ ಮಿಕ್ಕಿರೋ ರೈಸ್ನ ಹಾಕೊಳ್ತಾ ಇದ್ದೀನಿ. ರೈಸ್ ಇಲ್ಲ ಅನ್ನೋರು ಅವಲಕ್ಕಿ ಕೂಡ ಹಾಕೊಬೋದು. ಅವಲಕ್ಕಿ ಹಾಕೋಕ್ಕಿಂತ ಮುಂಚೆ ಒಂದು 5 ನಿಮಿಷ ನಾವು ನೆನೆಸಿಡಬೇಕು. ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಅದನ್ನು ರುಬ್ಕೊಳ್ಳಿಕ್ಕೆ ಹಾಕೊಬೋದು. ಇದ್ರ ಜೊತೆನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕೊಬೇಕು. ಜಾಸ್ತಿ ಏನು ಹಾಕೊಬಾರ್ದು. ಇಟ್ಟು ರುಬ್ಕೊಳಕ್ಕಾಗೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನಾವು. ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೊಳ್ಬೇಕು. ಈಗ ಹಿಟ್ಟು ನಮ್ಮದು ಇಲ್ಲಿ ರೆಡಿ ಆಗಿದೆ ನೋಡಿ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಈ ಕಲ್ತಪ್ಪಗೆ ನಾವು ಈರುಳ್ಳಿ ಕೂಡ ಹಾಕ್ತೀವಿ. ಸೊ ನಾನಿಲ್ಲಿ 2 ಈರುಳ್ಳಿನ ಉದ್ದ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ನಾರ್ಮಲ್ ಪ್ಯಾನ್ ತೊಗೊಳ್ಬೇಕು. ರೌಂಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಕಲ್ತಪ್ಪ ಮಾಡಲಿಕ್ಕೂ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ನಮ್ಮ ಈರುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ. ಆ್ಯಕ್ಚುಲಾಗಿ ತುಂಬ ಗೋಲ್ಡನ್ ಬ್ರೌನ್ ಆಗಿಬಿಡ್ತು. ಸೊ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ರುಬ್ಕೊಂಡಿರೋ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ಬೇಕು. ತುಂಬ ದಪ್ಪ ಬೇಡ, ಸ್ವಲ್ಪ ತೆಳು ಇರಲಿ ಅಂತ ಹೇಳಿದ್ರೆ ಹಿಟ್ಟನ್ನ ನೀವು ಅರ್ಧ ಹಾಕ್ಕೊಂಡು ಅರ್ಧ ನೆಕ್ಸ್ಟ್ ಸೇಮ್ ಪ್ರೊಸೆಸಲ್ಲಿ ನೆಕ್ಸ್ಟ್ ಹಾಕ್ಕೊಬೇಕು. ನಾನಿಲ್ಲಿ ಪೂರ್ತಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ತಕ್ಷಣ ನೋಡಿ ಎಣ್ಣೆ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ಬಂದಿದೆ. ಸ್ವಲ್ಪ ಕೆಳಗಡೆನೇ ಇರುತ್ತೆ, ಇನ್ನು ಮಿಕ್ಕಿದ ಸ್ವಲ್ಪ ಮೇಲೆ ಬಂದಿರುತ್ತೆ. ನಾವಿಲ್ಲಿ 40 to 45 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಇಡಬೇಕಾಗುತ್ತೆ. ಸೊ ಇಲ್ಲಿ ಲಿಡ್ನ ನಾವು ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು. ಐ ಇಟ್ಟರೆ ಬರ್ನ್ ಆಗುತ್ತೆ, ಸ್ಲೋ ಇಟ್ಟರೆ ಟೈಮ್ ತುಂಬ ಕನ್ಸಂಪ್ಷನ್ ಆಗುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು 40 to 45 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡಬೇಕಾಗತ್ತೆ. ಈಗೊಂದು 30 ನಿಮಿಷ ಆಗಿದೆ. ಸೊ ಈಗ 30 ನಿಮಿಷದ ನಂತರದ್ದು ವಿಡಿಯೋ ನೀವು ನೋಡ್ತಾ ಇರೋದು. ಈಗ ನಾವು ಫಸ್ಟ್ ಇಲ್ಲಿ ಚೆಕ್ ಮಾಡ್ಕೊಬೇಕು, ನಾವು ಕೆಳಗಡೆ ಸೈಡ್ ಇದು ಚೆನ್ನಾಗಿ ಕುಕ್ ಆಗಿದೆಯಾ ಅಂತ. ಸೊ ನಾನಿಲ್ಲಿ ಸೌಟ್ ಹಾಕ್ಬಿಟ್ಟು ಅದನ್ನು ತಿರುಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಇನ್ನೂ ಆಗಿಲ್ಲ ಅಂದರೆ ಸೊ ಸೌಟ್ಗೆ ಹಿಟ್ಟು ಅಂಟ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಇನ್ನೂ ಇದು ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿ. ಸೊ ಇದು ನೋಡಿ, ಇದು ಚೆನ್ನಾಗಿ ಬರ್ತಾ ಇದೆ. ಸೊ ಒಂದು ಸೈಡ್ ಇವಾಗ ಕುಕ್ ಆಗಿದೆ. ಅದೇ ಥರ ಇನ್ನೊಂದು 15 to 20 ಮಿನಿಟ್ಸ್ ಮತ್ತೆ ನಾವು ಪಲ್ಟಿ ಮಾಡಿಬಿಟ್ಟು ಮುಂದೆ ಸೈಡನ್ನು ನಾವು ಕುಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ ಒಂದು 15 ನಿಮಿಷಕ್ಕೆ. ಈಗ ನಾವು ಒಂದು 15 ಮಿನಿಟ್ಸ್ ನಂತರ ಇದು ವಿಡಿಯೋ ನೋಡ್ತಾ ಇದ್ದೀವಿ. ಸೊ ನಾನಿಲ್ಲೊಂದು ಸ್ಪೂನ್ ತೊಗೊಂಡು ಪೋಕ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಆ ಸ್ಪೂನಲ್ಲಿ ಇಟ್ಟು ಅಂಟ್ಕೊಂಡ್ರೆ ಇನ್ನೊಂದು 10 to 15 ಮಿನಿಟ್ಸ್ ಮತ್ತೆ ಇಡಬೇಕಾಗತ್ತೆ. ಇಲ್ಲ ಅಂದರೆ ಇಡೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಏನು ಹಿಟ್ಟೆಲ್ಲ ಏನು ಅಂಟ್ಕೊಳ್ತಾ ಇಲ್ಲ. ಸೊ ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಕಲ್ತಪ್ಪನ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು. ಬಿಸಿ ಬಿಸಿಯಾಗಿ ತಿಂದ್ಬಿಟ್ಟು ಎಂಜಾಯ್ ಮಾಡಿ. ಆದರೆ ಬಿಸಿ ಬಿಸಿಯಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ, ಇಲ್ಲಾಂದರೆ ಅದು ಕಟ್ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ನಾನು ಕಲ್ತಪ್ಪನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಚಟ್ನಿ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾನಿಲ್ಲಿ ಚಿಕ್ಕ ಈರುಳ್ಳಿ ತೊಗೊಂಡು ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾರಾದರೂ ದೊಡ್ಡ ಈರುಳ್ಳಿ ಬೇಕಂದರೆ ದೊಡ್ಡ ಈರುಳ್ಳಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನಾನೊಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊಸ್ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ರುಬ್ಕೊಬೇಕು. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹುಣಸೆಹಣ್ಣನ್ನ ನಾನು ಗ್ಯಾಸ್ ಫ್ಲೇಮ್ ಆಫ್ ಆದಮೇಲೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಕೊಳ್ಳಿಕ್ಕೆ ಮಾತ್ರ. ಇಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂಚೂರು ಬೆಳ್ಳುಳ್ಳಿ ಹಾಗೂ ಉದ್ದಿನಬೇಳೆ ಹಾಕ್ಕೊಂಡು ನಾವು ರುಬ್ಕೊಂಡಿರೋ ಚಟ್ನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಚಟ್ನಿ ಹಾಗೂ ಕಲ್ತಪ್ಪ ಎರಡೂ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಎಂಜಾಯ್ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.
See you in the next video. Till then, take care. Tata. Bye bye.